ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಸ್ಪೆಷಲ್ ಸಾಂಬಾರ್ ಅಂದರೆ ಮಲ್ಟಿವಿಟಮಿನ್ ಸಾಂಬಾರ್ ಅಂತಲೇ ಹೇಳ್ತೀನಿ. ಈ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ಒಂದು ರೀತಿ ಆಶ್ಚರ್ಯ ಅನ್ನಿಸ್ಬೋದು. ಇದರಲ್ಲಿ ಹಾಕಿರೋ ಎಲ್ಲ ತರಕಾರಿಗಳು ಒಂದು ರೀತಿ ರಿಚ್ ವಿಟಮಿನ್ ಪ್ರೋಟೀನ್ಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಮೇಯ್ನ್ ಅಂತಂದರೆ ಹಲಸಿನಕಾಯಿ. ಎಲ್ರಿಗೂ ಗೊತ್ತಿರುತ್ತೆ ಹಲಸಿನಕಾಯಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಹಸಿ ಅವರೆಕಾಳು, ಹಿತ್ತಲ ಅವರೆಕಾಯಿ ಅಂತಾರೆ, ಚಪ್ಪರದ ಅವರೆ ಅಂತೀವಲ್ಲ ಅದು, ಮತ್ತು ಪಂಪ್ಕಿನ್ ಕುಂಬಳಕಾಯಿ, ಟೊಮ್ಯಾಟೊ, ಆಲೂಗೆಡ್ಡೆ, ಬದನೆಕಾಯಿ, ಮತ್ತು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿರೋ ಹಲಸಿನಕಾಯಿ. ನಾನಿವಾಗ ಇದನ್ನೆಲ್ಲ ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸ್ತೀನಿ. ಕುಕ್ಕರಲ್ಲಿ ನಾನು ಅವರೆಕಾಳು, ಆಲೂಗೆಡ್ಡೆ, ಟೊಮ್ಯಾಟೊ ಮತ್ತು ಹಲಸಿನಕಾಯಿ ಇದಿಷ್ಟನ್ನು ಕುಕ್ಕರಲ್ಲಿ ಒಂದೆರಡು ವಿಷಲನ್ನು ಹೊಡಿಸ್ತೀನಿ. ಬೇರೆ ಪಂಪ್ಕಿನ್ನು ಮತ್ತು ಹಿತ್ತಲ ಅವರೆಕಾಯಿ ಅದನ್ನೆಲ್ಲ ಆನಂತರ ಹಾಕಿ ಇದು ಮಾಡ್ತೀನಿ. ಯಾಕೆಂದರೆ ಹಲಸಿನಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ, ಹಂಗಾಗಿ ಕುಕ್ಕರಲ್ಲಿ ವಿಷಲ್ ಹೊಡಿಸ್ತೀನಿ. ಆ್ಯಕ್ಚುಲಿ ಇದು ತುಂಬಾ ಒಳ್ಳೆ ವಿಟಮಿನ್ ಇರೋವಂಥ ತರಕಾರಿ ಅಂತ ಹೇಳ್ಬೋದು. ನಾನಿಲ್ಲಿ ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಹುಳಿ ಸಾಂಬಾರ್ಗೆ ಯೂಸ್ ಮಾಡೋವಂಥ ಸಾಂಬಾರು ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಕುಕ್ಕರಿಂದ ತೆಗ್ದಿದ್ದೀನಿ, ಬೆಂದಿದೆ ಚೆನ್ನಾಗಿ. ಇದಕ್ಕೆ ನಾನಿವಾಗ ಬದನೆಕಾಯಿ ಮತ್ತು ಹಿತ್ತಲ ಅವರೆಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಬೇಗ ಬೇಯೋದ್ರಿಂದ ಓಪನಾಗೆ ಬೇಯಿಸ್ಬೋದು. ಇದನ್ನೆಲ್ಲ ಕುಕ್ಕರಲ್ಲಿ ಹಾಕಿದ್ರೆ ಫುಲ್ ಸ್ಮ್ಯಾಶ್ ಆಗೋಗುತ್ತೆ. ಪಂಪ್ಕಿನ್ನು ಅಷ್ಟೇ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಓಪನಾಗೆ ಒಂದು 5 ಮಿನಿಟ್ಸ್ ಬೇಯಿಸ್ತೀನಿ ಇಲ್ಲಿ. ಫ್ರೆಂಡ್ಸ್, ಇದರಲ್ಲಿ ನಾನಿಲ್ಲಿ ಶುಂಠಿ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ, ಹಸಿ ಅವರೆಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಹಸಿ ಶುಂಠಿ ಇದ್ರ ಜೊತೆ ರುಬ್ಬಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಆಗೋಲ್ಲ. ಮತ್ತು ಪಂಪ್ಕಿನ್ ಆಗಲಿ, ಹಲಸಿನಕಾಯಿ ಅಂತೂ ನಾವು ಯೂಸ್ ಮಾಡೋದು ತುಂಬ ಅಪರೂಪ. ಪಂಪ್ಕಿನ್ನಲ್ಲೂ ಒಳ್ಳೆ ಪ್ರೋಟೀನ್ಸು, ವಿಟಮಿನ್ಸು, ಮ್ಯಾಗ್ನೀಷಿಯಮ್ಮು ಎಲ್ಲ ಇರೋದರಿಂದ ನಾವು ರೆಗ್ಯುಲರ್ ಯೂಸ್ ಮಾಡಲ್ಲ. ಹಾಗಾಗಿ ಅಪರೂಪಕ್ಕಾದರೂ ಒಂದೊಂದು ಸಾರಿ ಈ ರೀತಿ ಸಾಂಬಾರು ಮಾಡೋದ್ರಿಂದ ಇದರಲ್ಲಿರೋ ಪ್ರತಿಯೊಂದು ತರಕಾರಿನೂ ವಿಟಮಿನ್ ರಿಚ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾನು ಮಸಾಲ ಹಾಕಿ ಕುದಿಸ್ತೀನಿ. ನೋಡಿ, ಇವಾಗ ಇದು ಸಾಂಬಾರು ಮಾಡುವಾಗ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಈಗ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಸೀಸನ್ ಇರೋದರಿಂದ ಈ ಟೈಮ್ನಲ್ಲಿ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇವಾಗ ಹಲಸಿನಕಾಯಿ ಸೀಸನ್ ಇದೆ, ಇವಾಗ ಅವರೆಕಾಳು ಸೀಸನ್ ಇದೆ. ಹಾಗಾಗಿ ಈಗ ಮಾಡಿದ್ರೆ ಬೆಟರು. ಇದ್ರ ಜೊತೆಗೆ ಇನ್ನೂ ಒಂದೆರಡು ತರಕಾರಿ ಆ್ಯಡ್ ಮಾಡ್ಬೋದು ನಾವು. ಅದೇನು ಅಂತಂದರೆ, ಗುಳ್ಕಾಯಿ ಅಂತ ಸಿಗುತ್ತೆ ಹಳ್ಳಿಯಲ್ಲಿ, ಮುಳ್ಳಿರುತ್ತೆ, ಬಟ್ ಪುಟಾಣಿ ಬದನೆಕಾಯಿ ಥರ ಗುಂಡು ಬದನೆಕಾಯಿ ಬರುತ್ತಲ್ವ, ಆ ಥರ ಇರುತ್ತೆ, ನೆಲದಲ್ಲೇ ಬಿಡುತ್ತೆ ಅದು. ಆ್ಯಕ್ಚುಲಿ ಅದನ್ನು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಅದು ಒಂಥರ ಮೆಡಿಸನ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಆ ಕಾಯಿ ಕೂಡ ಯೂಸ್ ಮಾಡ್ಬೋದು. ನನಗದು ಸಿಕ್ಕಿಲ್ಲ, ಹಾಗಾಗಿ ಇದಿಷ್ಟೇ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಸಾಂಬಾರು ಬೆಂದಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಸಾಂಬಾರು ಫುಲ್ಲು ಬೆಂದು ಆದಮೇಲೆ ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಿ ನಾನು ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಕರಿಬೇವು ನೋಡಿ, ಇದು ನಾನು ಪಾಟಲ್ಲಿ ಬೆಳೆಸಿರೋ ಕರಿಬೇವು, ಹಂಗಾಗಿ ಫ್ರೆಶ್ ಆಗಿದೆ. ಸ್ವಲ್ಪ ಇದು ಫ್ರೈ ಆದಮೇಲೆ ಸಾಂಬಾರನ್ನೇ ಇದರಲ್ಲಿ ಹಾಕಬೇಕು. ನೋಡಿ, ಇವಾಗ ಸಾಂಬಾರು ಮಿಕ್ಸ್ ಮಾಡಿದ್ದೀನಿ.
ಇದನ್ನು ಪೂರ್ತಿ ಸಾಂಬಾರೊಳಗಡೆ ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕು. ರುಚಿಯಾದ ಮಲ್ಟಿವಿಟಮಿನ್ ಸಾಂಬಾರ್ ರೆಡಿಯಾಗಿದೆ. ಇದು ಆ್ಯಕ್ಚುಲಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಅನ್ನ, ಸಾಂಬಾರು. ನೀವು ಕೂಡ ಒಂದು ಸಲ ಈ ರೀತಿ ಸಾಂಬಾರನ್ನ ಮನೇಲಿ ಮಾಡಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಟೇಸ್ಟಿಯಾದ ಸಾಂಬಾರು ರೆಡಿಯಾಗಿದೆ. ಸೀಸನ್ ಇರುವಾಗ ಯಾವ್ಯಾವ್ದು ವೆಜಿಟೇಬಲ್ಸ್ ಇರುತ್ತೋ ಅದನ್ನು ಯೂಸ್ ಮಾಡೋದು ಬೆಟರು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.